ನಮ್ದು ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಡೇಟ್ ಒಂದು ಅರೌಂಡ್ ಈಗಂತೂ ಸ್ಟೇಟ್ ಎಕ್ಸಾಮ್ದು ಒಂಚೂರು ಡೇಟ್ ಆಚೆ ಆಗ್ತಿರುತ್ತೆ. ರಫ್ ಆಗಿ ಒಂದು ಈಗ ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್, ಒಂದು 3 ಮಂತ್ ಅನ್ಕೊಳ್ಳಿ. ಈಗ ಯಾವ್ದಾದ್ರು ಈ ಗ್ರೂಪ್ಸ್ ಎಕ್ಸಾಮ್ ಒಂದು 3 ಮಂತ್ ಇದೆ ಅನ್ಕೊಂಡ್ರೆ 3 ಮಂತಲ್ಲಿ ನನ್ನ ಸಬ್ಜೆಕ್ಟ್ ಏನಿದೆ ಒಂದು ಕಡೆ ಎಷ್ಟು ಮಾಡ್ಕೋತೀನಿ, ಯಾವ ಸಬ್ಜೆಕ್ಟ್ ಅದು ಪ್ರಯಾರಿಟಿ ಏನು ಕೊಡಬೇಕು, ಅದು ಎಲ್ಲ ಬೇರೆ ಮೆಂಟರ್ಸ್ ಕೇಳಿಬಿಟ್ಟು ಅದಕ್ಕೆ ಏನು ಇದು ಮಾಡಬೇಕು, ಅದಕ್ಕೆ ಎಷ್ಟೆಷ್ಟು ದಿನ ಕೊಡಬೇಕು, ಯಾವಾಗ ಸ್ಟಾರ್ಟ್ ಮಾಡಿದ್ರೆ 3 ತಿಂಗಳಲ್ಲಿ ಅದು ಹೆಂಗೆ ಮುಗಿಸ್ಬೇಕು, ಅದು 3 ಮಂತ್ಸಾ, ಈ ಮಂತಲ್ಲಿ ಏನು ಮಾಡಬೇಕು, ಈ ವೀಕಲ್ಲಿ ಏನು ಮಾಡಬೇಕು, ಇವತ್ತೇನು ಮಾಡಬೇಕು, ಈ ಥರ ನೀವು ಮೈಕ್ರೋ ಲೆವೆಲ್ ಸ್ಪ್ಲಿಟ್ ಮಾಡ್ಕೊಂಡ್ರೆ ಸಬ್ಜೆಕ್ಟ್ನ ಇವತ್ತಿನ ದಿನ ಏನು ಓದಬೇಕು ಗೊತ್ತಾಗ್ಬಿಡುತ್ತೆ. ಇವತ್ತಿನ ದಿನ ಏನು ಓದಬೇಕಂತ ಗೊತ್ತಾದಾಗ ನೀವು ಬೆಳಗ್ಗೆ ಬಂದ ತಕ್ಷಣ ನಾನು ಪಕ್ಕದಲ್ಲಿ ಡೇಟ್ ಹಾಕೋದು, ನಾನು ಒಂದು ಇದು ಸರ್ ಒಂದು ರಫ್ ಇದು ಸೀಟ್ ಇದೇ ಇಟ್ಕೊಂಡಿರ್ತೀನಿ, ಮಾಡ್ಕೊಂಡ್ಬಿಡ್ತೀನಿ. ಟುಡೇಸ್ ಟಾರ್ಗೆಟ್ ಅಂತೇಳಿ ಹಾಕೋದು, ಪಕ್ಕದಲ್ಲಿ ಡೇಟ್ ಹಾಕೋದು, ಕೆಳಗಡೆ ನನಗೆ ತಲೆಯಲ್ಲೇ ಇದು ಸರ್, ಬೆಳಗ್ಗೆ 6ರಿಂದ 8 ಗಂಟೆ ಅದೇನು, 8:30 ತನಕ ಏನು, 9ರಿಂದ 1 ಗಂಟೆ ತನೇನು, 3ರಿಂದ 5 ಏನು, 5:30ಯಿಂದ 8 ಏನು, 8:30ಯಿಂದ 10 ಏನು, ಇದನ್ನ ಇದು ಮಾಡ್ಕೊಂಡು ಅಲ್ಲಿ ಏನಂತ ಬರೆದ್ಬಿಡೋದು. ಬರೆದ್ಬಿಟ್ಟು ಇದು ಯಾವ್ದು ಬೆಳಗ್ಗೆ ಬಂದು ನಾನು ಏನು ಓದ್ತೀನಿ, ಈಗ GS ಅಂತ, ಈಗ 9 to 1 ಆಪ್ಷನಲ್ಲು, ತಿರ್ಗಾ ಯಾವುದು 3 to 5 GS, 5:30 to 6:30 ನ್ಯೂಸ್ ಪೇಪರ್ ದ ಹಿಂದು, 6:30 to 7:30 ನ್ಯೂಸ್ ಅನಲಿಸ್ಟು, ಅದ್ರ ಮೇಲೆ ಏನಾದರೂ ಇದ್ದಿದ್ರೆ ಇದು ಮಾಡೋದು. ವಾಪಸ್ ಈಗ 8 ಗಂಟೆಯಿಂದ 9:30 ಅದು ಈ ಮ್ಯಾಥಮೆಟಿಕ್ಸ್, ಈ ಮೆಂಟಲ್ ಎಬಿಲಿಟಿ ಅದು ಇದು ಮಾಡೋದು. ಈಗ 7 ಗಂಟೆಯಿಂದ 8 ಗಂಟೆ ಮ್ಯಾಗ್ಝಿನ್. ಈ ಥರ ನಾನು ಇದು ಮಾಡೋದು. ಅವತ್ತಿನ ದಿನ ಎಟ್ ದಿ ಎಂಡ್ ಆಫ್ ದಿ ಡೇ ಮಾರ್ಕ್ ಮಾಡೋದು. ಸೇಮ್ ನೀವು ಹೇಳಿದ್ರು ಸರ್, ಅದೇ ಥರನೇ ನಾನು ಯಾವ್ದು ಮಾಡಿಲ್ಲ ಅಂದರೆ ಅಲ್ಲಿ ಯಾಕೆ ಮಾಡಿಲ್ಲ, ಅದು ಯಾಕೆ ಮಾಡೋಕ್ಕಾಗಲಿಲ್ಲ, ಜೆನ್ಯೂನ್ ರೀಸನ್ ಇದೆಯಾ, ಇಲ್ಲ ಅಂದರೆ ನಾಳೆ ಒಂದು ಇದು ಮಾಡಬೇಕು, ಜೆನ್ಯೂನ್ ರೀಸನ್ ಇದ್ದರೆ ಓಕೆ, ನಾಳೆ ಕರೆಕ್ಟಾಗಿ ಮತ್ತೆ ಫಾಲೋ ಮಾಡೋದು.